ನಮ್ಮೊಂದಿಗೆ ಕೆ ಉದಯ್ ಅವರಿದ್ದಾರೆ, ಅವ್ರು ಮಾತಾಡೋಣ. ಸರ್ ನಮಸ್ತೆ. ನಿನ್ನೆ ಡಿನ್ನರ್ ಸಭೆ ಇತ್ತು ಸರ್, ಏನೇನ ಚರ್ಚೆ ಆಯ್ತು? ಮುಖ್ಯ ಅಜೆಂಡಾ ಏನು ಸರ್ ಆ ಸಭೆ? ಈಗ ಅಜೆಂಡಾ ಏನಿಲ್ಲ, ಬಾಲಕೃಷ್ಣ ಅವ್ರ ಹುಟ್ಟದ ಹಬ್ಬಕ್ಕೆ ಊಟಕ್ಕೆ ಕರೆದಿದ್ರು, ಅಲ್ಲಿ ಹೋಗಿದ್ವು. ಅದಾದ್ಮೇಲೆ ಜೊತೆಗೆ ಮಾಮೂಲಿ ಇಲ್ಲೆಲ್ಲ ಆಗ್ತಾ ಇರೋ ವಿದ್ಯಮಾನಗಳ ಬಗ್ಗೆನೂ ಎಲ್ಲ ಶಾಸಕರು ಕ್ಯಾಶುವಲ್ ಆಗಿ ಚರ್ಚೆ ಮಾಡಿದ್ರು. ಸುಮ್ಮನೆ ಎಲ್ಲ ವಿರೋಧ ಪಕ್ಷದವರು ಇದೊಂದು ವಿಚಾರನ ಆಹಾರ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಧಕ್ಕೆ ತರೋ ಕೆಲಸ ಆಗ್ತಿದೆ. ಇದಕ್ಕೇನಾದ್ರು ಒಂದು ಹೈಕಮಾಂಡ್ ಮುಖಾಂತರ ತೆರೆ ಎಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಯಾಕೆಂದರೆ ಪಕ್ಷದ ವರ್ಚಸ್ಸು ಇಂಪಾರ್ಟೆಂಟು. ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ಏನಾದರೂ ಆಗಲಿ ಎಲ್ಲ ಕೂತು ತೀರ್ಮಾನ ಮಾಡಿ ಸಾಧ್ಯವಾದರೆ ಹೈಕಮಾಂಡ್ನ ಭೇಟಿ ಮಾಡೋಣ ಅನ್ನೋಂಥದ್ದು ಚರ್ಚೆ ಆಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದಿಷ್ಟು ಒತ್ತಾಯ ಇದೆ. ಆ ಸಭೆಯಲ್ಲಿ ಆ ನಿಟ್ಟಿನಲ್ಲಿ ಚರ್ಚೆ ಆಯಿತು ಸರ್, ಅಥವಾ ಒಂದರ ಬ್ರೇಕ್ ಆಗ್ತಿದೆ? ಈಗ ಸಿಎಂ ಆಗೋದನ್ನು ಒಂದು ಕ್ಲಾರಿಟಿ ಕೊಡಬೇಕು, ಅದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಒಟ್ಟಾರೆಯಾಗಿ ಹೈಕಮಾಂಡ್ ಇದಕ್ಕೇನಾದ್ರು ಸ್ಪಷ್ಟನೆ ಕೊಟ್ಟುಬಿಟ್ರೆ ಎಲ್ಲವೂ ಅಂತ್ಯ ಆಗ್ತದೆ. ಒಂದು ಕ್ಲಾರಿಟಿ ಕೊಟ್ಟರೆ ಸಾಕು ಸರ್, ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಇದೆಯಾ ಸರ್? ಅಲ್ಲ, ಏನಾದರೂ ಒಂದು ಕ್ಲಾರಿಟಿ ಕೊಡಲಿ. ನೀವು ಸ್ವಾಗತ ಮಾಡ್ತೀರಿ ಹೈಕಮಾಂಡ್ ಏನೇ ಕ್ಲಾರಿಟಿ ಕೊಟ್ಟರು ಕೂಡ? ಹೌದು, ಸ್ವಾಗತ ಮಾಡ್ತೀವಿ. ಒಟ್ಟರು ಸರ್ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆ. 140 ಜನ ಇದೀವಲ್ಲ, ಇಲ್ಲಿ ಶಕ್ತಿಯನ್ನು ಪ್ರಶ್ನೆ 40 ಜನ ಈಗ ನಿನ್ನೆ ಇದ್ದವ್ರು 40 ಜನ ಅಂದ್ರೆ ಯಾರದು? ಈಗ ಆಕಸ್ಮಿಕವಾಗಿ ಫಿಕ್ಸ್ ಆಗಿದ್ದು ಅವರೆಲ್ಲೋ ಇವತ್ತು ಬೆಳಗಿನ ಜಾವ ಎಲ್ಲೋ ಆಚೆ ಹೋಗ್ತಾ ಇದ್ರು, ಹಾಗಾಗಿ ಆಕಸ್ಮಿಕ ಇದು ನಿಗದಿಯಾಗಿದ್ದು. ಸೊ ಹಂಗಾಗಿ ಎಲ್ಲರೂ ಕರೀಕಾಗಿಲ್ಲ. ಕೆಲವರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿದ್ರು, ಕೆಲವರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು. ಹಂಗಾಗಿ ಯಾರಿದ್ರು ಅಕ್ಕಪಕ್ಕ ಅವ್ರು ಬಂದಿದ್ರು. ಇದಿಷ್ಟು ಕೆ ಉದಯ್ ಅವರ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.